ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶ್ರೀನಿವಾಸ್ ಸರಿ ಕಾಲ್ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಏನಿಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಅವರು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಕೆಲ ದಿನಗಳಿಂದ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಸಾವನ್ನಪ್ಪಿದ್ದಾರೆ. ಶಸ್ತ್ರಚಿಕಿತ್ಸೆ ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು, ಅದು ಉಲ್ಬಣ ಆಗಿತ್ತು. ಸದ್ಯ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಬೆಳ್ಳಂಬೆಳಗ್ಗೆ ಸಾವಿನ ಸುದ್ದಿ ಸಿಕ್ಕಿದೆ. ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಅಂತೇಳಿ ದಾಖಲಾಗಿದ್ರು ಸಚಿವ ಸುಧಾಕರ್ ಅವರು. ಆದರೆ
ಆ ಒಂದು ಶ್ವಾಸಕೋಶದ ಸಮಸ್ಯೆ, ಸೋಂಕಿನ ಸಮಸ್ಯೆ ಜಾಸ್ತಿ ಆಗಿತ್ತು. ಹೀಗಾಗಿ ಅವರ ಅನಾರೋಗ್ಯ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿತ್ತು. ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಸದ್ಯ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಧಾಕರ್ ಅವರ ಆರೋಗ್ಯ ಯಾವಾಗ ಹದಗೆಡ್ತೋ, ಆಸ್ಪತ್ರೆಗೆ ದಾಖಲಾದ್ರೋ ಅಂದಿನಿಂದನೂ ಕೂಡ ಪಕ್ಷಾತೀತವಾಗಿ ಅನೇಕ ನಾಯಕರು ಅವರನ್ನ ಆರೋಗ್ಯ ವಿಚಾರಿಸೋದಕ್ಕೆ ಅಂತ ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯಯಿಂದ ಹಿಡಿದು ಪಕ್ಷಾತೀತವಾಗಿ ಕುಮಾರಸ್ವಾಮಿ ಇರ್ಬೋದು, ಹೀಗೆ ಬೇರೆ ಬೇರೆ ನಾಯಕರು ಕೂಡ ಅವರ ಆರೋಗ್ಯವನ್ನ ವಿಚಾರಿಸಿದ್ದುಂಟು. ಆದರೆ ಶ್ವಾಸಕೋಶದ ಆ ಸೋಂಕು ಮತ್ತಷ್ಟು ಉಲ್ಬಣಗೊಂಡು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿಯಾಗಿ ಸೇವೆ ಸಲ್ಲಿಸಿದವರು ಮಣಿಪಾಲ್ ಆಸ್ಪತ್ರೆಗೆ ಮೊದಲು ದಾಖಲಾಗಿದ್ರು. ತದನಂತರದಲ್ಲಿ ಅವರ ಅನಾರೋಗ್ಯ ಮತ್ತೆ ಹೆಚ್ಚಾಗಿದ್ರಿಂದ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಈಗ ಅವರು ಇನ್ನಿಲ್ಲ. ಮಣಿಪಾಲ್ ಆಸ್ಪತ್ರೆಯಿಂದ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ ನಂತರ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೀಗ ಮೃತಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿಯಾಗಿ ಸೇವೆ ಸಲ್ಲಿಸಿದವರು, ಜೊತೆಗೆ ಆ ಭಾಗದಲ್ಲಿ ಅಂತ ಬಂದಾಗ ಸಾಕಷ್ಟು ಸಾಧನೆಗಳನ್ನ, ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತ ನಾಯಕ. ಆದರೆ ಆ ನಾಯಕ ಇನ್ನಿಲ್ಲ. ಶಸ್ತ್ರಚಿಕಿತ್ಸೆಯ ನಂತರ ಅವರಿಗೆ ಮತ್ತಷ್ಟು ಶ್ವಾಸಕೋಶದ ಆ ಇನ್ಫೆಕ್ಷನ್ ಏನಿದೆ ಹೆಚ್ಚಾಗ್ಬಿಟ್ಟಿತ್ತು. ಹಿರಿಯೂರು ಕ್ಷೇತ್ರದ ಶಾಸಕರಾಗಿದ್ರು. ತದನಂತರದಲ್ಲಿ ಸಚಿವ ಸ್ಥಾನ ಸಿಕ್ಕಿತ್ತು. ಅವರ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವದಂತಿಗಳು ಕೂಡ ಹರಡ್ತಾ ಇತ್ತು. ಹಂಗಾಯ್ತಂತೆ, ಹಿಂಗಾಯ್ತಂತೆ, ಇನ್ನು ಉಳಿಯೋದಿಲ್ಲ, ಹಾಗೆ ಹೀಗೆ ಅಂತ. ಬಟ್ ಇಷ್ಟು ದಿನ ಅದೆಲ್ಲ ವದಂತಿಗಳಾಗಿತ್ತು. ಆದ್ರೀಗ ನಿಜಕ್ಕೂ ಸುಧಾಕರ್ ಅವರು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸುಧಾಕರ್ ಅವರ ಸಾವಿನ ನಷ್ಟವನ್ನ, ಆ ನೋವನ್ನ ತುಂಬುವಂತ ಆ ಶಕ್ತಿಯನ್ನ ದೇವರು ಅವರ ಕುಟುಂಬಕ್ಕೆ ಕೊಡ್ಲಿ ಅನ್ನೋದೇ ನಮ್ಮ ಆಶಯ. ಸದ್ಯ ಅವರು 3:15 ಬೆಳಗಿನ ಜಾವ 3:15 ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಿಂದ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ 3:15 ಸಂದರ್ಭದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶದ ಸೋಂಕಿಗೆ ಸಂಬಂಧಪಟ್ಟಂತೆ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಮೊದಲು ಮೊಣಕಾಲು ನೋವು ಅಂತೇಳಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು, ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡಿದ್ದು. ಆದರೆ ಇದ್ದಕ್ಕಿದ್ದಂತೆ ಅವರಿಗೆ ಶ್ವಾಸಕೋಶದ ಇನ್ಫೆಕ್ಷನ್ ಆಗ್ಬಿಡ್ತು. ಅದರಿಂದಾಗಿ ಅವರೀಗ ಮೃತಪಟ್ಟಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಕುಟುಂಬಸ್ಥರು ಕೂಡ ಎಲ್ಲವೂ ವಾಸಿಯಾಗಿ ವಾಪಸ್ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ಇವತ್ತು ಬೆಳಗಿನ ಜಾವ 3:15 ಸುಮಾರಿಗೆ ನಿಧನರಾಗಿದ್ದಾರೆ. ಮೊಣಕಾಲು ಆಪರೇಷನ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು ಈ ಮುಂಚೆ. ಆದರೆ ಶಸ್ತ್ರಚಿಕಿತ್ಸೆ ನಂತರ ಅವರಿಗೆ ಶ್ವಾಸಕೋಶದಲ್ಲಿ ಸೋಂಕು ಕಾಣಿಸ್ಕೊಂಡು ಆರೋಗ್ಯ ತುಂಬ ಕೈ ಕೊಟ್ಬಿಟ್ಟಿತ್ತು, ಬಿಗಡಾಯಿಸ್ಬಿಟ್ಟಿತ್ತು. ಚಿಂತಾಜನಕ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ರು ಸುಧಾಕರ್ ಅವರು. ಶ್ವಾಸಕೋಶ ಕಸಿ ನಡೆಸೋದಕ್ಕೆ ಅಂತ ವೈದ್ಯರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಕ್ಕೆ ಅಂತೇಳಿ ಸರ್ಜರಿ ಮಾಡೋದಕ್ಕೂ ಮೊದಲೇನೆ ಸುಧಾಕರ್ ಅವರು ನಿಧನರಾಗಿದ್ದಾರೆ. ಅಂದರೆ ಇನ್ನೂ ಒಂದು ಚಿಕಿತ್ಸೆ ಬಾಕಿ ಇತ್ತು ಅವ್ರಿಗೆ. ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗಿತ್ತು, ಆ ಸರ್ಜರಿ ನಡೀಬೇಕಿತ್ತು. ಅಷ್ಟು ಒಳಗೇನೆ ಅವರು ಮೃತಪಟ್ಟಿದ್ದಾರೆ. ಅವರ ಆರೋಗ್ಯ ಬಾಡಿ ಸಪೋರ್ಟ್ ಮಾಡಿಲ್ಲ ಯಾವುದೇ ಚಿಕಿತ್ಸೆಗೂ ಕೂಡ. ಇನ್ನು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಸುಧಾಕರ್ ಅವರು ಕೊನೆಯುಸಿರೆಳೆದಿದ್ದು. ಡಿ ಸುಧಾಕರ್ ಅವರ ನಿಧನದ ಬಗ್ಗೆ ಆಸ್ಪತ್ರೆಯಿಂದಾನೇ ಈಗಾಗಲೇ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಈ ಹಿಂದೆ ಸಾಕಷ್ಟು ಬಾರಿ ಸಾವಿನ ವದಂತಿ ಹರಡಿತ್ತು. ಅನಾರೋಗ್ಯ ಮತ್ತಷ್ಟು ಬಿಗಡಾಯಿಸಿದೆ, ಮೃತಪಟ್ಟಿದ್ದಾರೆ ಅಂತ. ಬಟ್ ಈಗ ಅವ್ರು ನಿಜಕ್ಕೂ ಮೃತಪಟ್ಟಿದ್ದಾರೆ. ಅದನ್ನ ಸಹಿಸಿಕೊಳ್ಳುವಂಥ ಶಕ್ತಿಯನ್ನ ಕುಟುಂಬಕ್ಕೆ ದೇವ್ರು ಕೊಡ್ಲಿ ಅಂತ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ರು ಡಿ ಸುಧಾಕರ್ ಅವರು. 62 ವರ್ಷ ಅವ್ರಿಗೆ. ನೋಡಿ, ಒಂದು ಮೊಣಕಾಲು ನೋವಿನ ನೆಪ ಅಲ್ಲಿಂದ ಶುರುವಾಗಿದ್ದು. ಅವ್ರಿಗೆ ಶ್ವಾಸಕೋಶದ ಸೋಂಕಾಯಿತು. ತದನಂತರ ಎಷ್ಟೇ ಚಿಕಿತ್ಸೆ ಮಾಡಿದ್ರು ಕೂಡ ಅವರು ಫಲಕಾರಿ ಆಗಿಲ್ಲ ಅದು. ಇನ್ನು ಸುಧಾಕರ್ ಅವರು ಚಳ್ಳಕೆರೆ ಮೂಲದವರಾಗಿದ್ದು ಜೈನ್ ಸಮುದಾಯಕ್ಕೆ ಸೇರಿದವರು. 28/3/1961 ಸುಧಾಕರ್ ಅವರ ಜನನ ಆಗುತ್ತೆ. ಉದ್ಯಮಿ ದಶರಥಯ್ಯ ಹಾಗೂ ಕಾಂಚನ್ಮಾಲಾ ದಂಪತಿಯ 3ನೇ ಪುತ್ರರಾಗಿ ಇವರು ಜನಿಸ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಚಿತ್ರದುರ್ಗ ಪ್ರತಿನಿಧಿ ರಾಜಶೇಖರ್.
ಒಂದು ವಾರದಿಂದ ಕೂಡ ಇವರ ಅನಾರೋಗ್ಯದ ಬಗ್ಗೆ ಸಾವಿನ ವದಂತಿಗಳು ಹೀಗೆಲ್ಲ ಹರಡ್ತಾ ಇದ್ವು, ಅದೆಲ್ಲವೂ ಸುಳ್ಳಾಗ್ತಾ ಇತ್ತು. ಬಟ್ ಇವತ್ತು ನೋಡಿದ್ರೆ ನಿಜಕ್ಕೂ ಮೃತಪಟ್ಟಿದ್ದಾರೆ. ಅವ್ರಿಗೆ ಏನೇನು ಚಿಕಿತ್ಸೆ ಆಗಿತ್ತು, ಸದ್ಯಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಓಕೆ, ಏನು ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ಇನ್ನಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಭಿಮಾನಿಗಳ ವಲಯಕ್ಕೆ, ಕಾಂಗ್ರೆಸ್ನ ಕಾರ್ಯಕರ್ತರ ವಲಯಕ್ಕೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ನಿಜಕ್ಕೂ ಡಿ ಸುಧಾಕರ್ ಅಂದ್ರೆ ಚಿತ್ರದುರ್ಗದ ಭಾಗದಲ್ಲಿ ಪ್ರಭಾವಿ ಮಂತ್ರಿಗಳಾದಂತವರು. ಕಳೆದ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತವರು ಇವರು ಈಗಾಗಲೇ ನಿಧನ ಹೊಂದಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಈಗಾಗಲೇ ಈ ಭಾಗದಲ್ಲಿ ದೊಡ್ಡ ಪೆಟ್ಟನ್ನ ಬಿದ್ದಿದೆ ಅಭಿಮಾನಿಗಳಿಗೆ. ನಿಜಕ್ಕೂ ಕೂಡ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿಳಿದು ಬರ್ತಾ ಇದೆ. ಏನು ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಅವರು ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಅಂತೇಳಿ ಕಳೆದ 1.5 ತಿಂಗಳ ಹಿಂದೆ ಏನು ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ರು. ಶಸ್ತ್ರಚಿಕಿತ್ಸೆಯ ಬಳಿಕ ಇವರಿಗೆ ಏನು ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡು ಇವರಿಗೂ ಕೋಮಾಕ್ಕೂ ಕೂಡ ಹೋಗಿದ್ರು. ಅಂದಿನಿಂದ ಕಳೆದ 1 ತಿಂಗಳಿಂದಲೂ ಕೂಡ ಇವರು ಕೋಮಾದಲ್ಲೇ ಇದ್ರು. ಏನು ಮಣಿಪಾಲ ಆಸ್ಪತ್ರೆಯಿಂದ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಯಿತು. ಈ ಸಂದರ್ಭದಲ್ಲೂ ಕೂಡ ಇವರಿಗೆ ಏನು ಉನ್ನತ ವೈದ್ಯರು ಕೂಡ ಬಂದ್ರು ಚಿಕಿತ್ಸೆಯನ್ನ ಕೊಡ್ಲಿಕ್ಕೂ ಅಥವಾ ಇವ್ರನ್ನ ಗುಣಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದ್ರೆ ಆ ಒಂದು ಪ್ರಯತ್ನಗಳು ಇವತ್ತು ಫಲಿಸಿಲ್ಲ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಡಿ ಸುಧಾಕರ್ ಅವರು ವಿಧಿವೇಶರಾಗಿರ್ತಕ್ಕಂಥದ್ದು ತುಂಬಲಾರದ ನಷ್ಟ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಈ ಒಂದು ಇವತ್ತು ಇವರ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇವರ ಹುಟ್ಟೂರಾದಂತಹ ಚಳ್ಳಕೆರೆಯಲ್ಲೇ ಇವರ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಆದ್ರೆ ಇವರ ಕ್ಷೇತ್ರ ಬಂದು ಹಿರಿಯೂರು ಕ್ಷೇತ್ರವಾಗಿರೋದ್ರಿಂದ ಬೆಂಗಳೂರಿನಿಂದ ಹಿರಿಯೂರಿನ ನೆಹರು ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ನಮನಕ್ಕಾಗಿ ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಹಿರಿಯೂರಿನ ಬಳಿಕ ಸಂಜೆ ಬೆಳಿಗ್ಗೆ ಚಳ್ಳಕೆರೆಗೆ ಪಾರ್ಥಿವ ಶರೀರವನ್ನು ತಂದು ಅಲ್ಲಿ ಅಂತ್ಯಕ್ರಿಯೆ ಮಾಡುವಂತಹ ಒಂದು ಎಲ್ಲಾ ಪ್ರಕ್ರಿಯೆಗಳು ಕೂಡ ಇದೆ. ಒಟ್ನಲ್ಲಿ ಚಿತ್ರದುರ್ಗದ ಜಿಲ್ಲೆಯ ಮಟ್ಟಿಗೆ ನಿಜಕ್ಕೂ ಕೂಡ ಡಿ ಸುಧಾಕರ್ ಒಬ್ಬ ರಾಜಕೀಯ ಧುರೀಣರು. ಡಿ ಸುಧಾಕರ್ನ ಕಳ್ಕೊಂಡಂತಹ ಅಭಿಮಾನಿಗಳು ನಿಜಕ್ಕೂ ಕೂಡ ನೋವಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ ರಾಜಶೇಖರ್, ಈಗ ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಕುಟುಂಬಸ್ಥರಿಗೆ ಹಸ್ತಾಂತರ ಆಗುತ್ತೆ, ಮನೆಗೆ ತಲುಪೋದು ಎಷ್ಟೊತ್ತಿಗೆ, ಮತ್ತೆ ಈಗ ಸಾರ್ವಜನಿಕ ಪ್ರದರ್ಶನಕ್ಕೆ ಅಂತ ಇಡೋದಾದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇದೆ ರಾಜಶೇಖರ್? ಬೆಳಗಿನ ಜಾವ 3:15 ಇವರು ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರೋ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಸುಮಾರು 7 ರಿಂದ 8 ಗಂಟೆಯ ಒಳಗಾಗಿಯೇ ಎಲ್ಲ ಆಸ್ಪತ್ರೆಯ ಪ್ರಕ್ರಿಯೆಗಳನ್ನ ಮುಗಿಸಿ ಅಲ್ಲಿಂದ ಹೊರಟು ನೇರವಾಗಿ ಸುಮಾರು 10 ಗಂಟೆಯ ಒಳಗೆ ಹಿರಿಯೂರಿಗೆ ಆಗಮಿಸಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆ ನೆಹರು ಮೈದಾನದಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಳ್ಬೇಕು. ಏನು ಆ ಕ್ಷೇತ್ರದ ಜನ ಅಷ್ಟೇ ಅಲ್ಲದೆ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಕ್ಷೇತ್ರದ ಜನರು ಕೂಡ ಅಲ್ಲಿಗೆ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿಂದ ಸಂಜೆಯ ವೇಳೆಗೆ ಚಳ್ಳಕೆರೆ ನಗರದಲ್ಲಿ ಏನು ಅವರ ತಂದೆ ದಶರಥಯ್ಯ ಅವರ ಒಂದು ಸಮಾಧಿಯ ಪಕ್ಕದಲ್ಲೇ ಇವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡುವ ನಿಟ್ಟಿನಲ್ಲೂ ಕೂಡ ಯೋಚನೆಗಳನ್ನ ಮಾಡಿದ್ದಾರೆ. ಈಗಾಗಲೇ ಕುಟುಂಬಸ್ಥರು ಕೂಡ ಈ ಕುರಿತಾಗಿ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೌಖ್ಯ ರಾಜಶೇಖರ್, ಈಗ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ಇತ್ತು. ಅನೇಕ ಬಿಜೆಪಿ ನಾಯಕರು, ಗಣ್ಯರು ಕೂಡ ಅಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಈಗ ಸುಧಾಕರ್ ಅವರ ನಿಧನದ ಸುದ್ದಿ ಅವರೆಲ್ಲರಿಗೂ ಕೂಡ ರೀಚ್ ಆಗಿರುತ್ತೆ. ಹಿಂದೆ ಕೂಡ ಪಕ್ಷಾತೀತವಾಗಿ ಅನೇಕ ನಾಯಕರು ಬಂದು ಅವರ ಆರೋಗ್ಯ ವಿಚಾರಿಸಿದ್ರು. ಹಾಗಾಗಿ ಈಗ ಆಸ್ಪತ್ರೆಗೆ ಯಾರಾದ್ರೂ ಹೋಗಿದಾರಾ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಒಂದು ಇಲ್ಲಿ ಕೋಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಚಿತ್ರದುರ್ಗದ ಜಿಲ್ಲಾ ರಾಜಕಾರಣ ಮಟ್ಟಕ್ಕೆ ಅಷ್ಟೇ ಅಲ್ಲದೆ ಯಡಿಯೂರಪ್ಪನವ್ರಿಗೂ ಕೂಡ ಅತ್ಯಂತ ಆತ್ಮೀಯರಾಗಿದ್ರು. ಯಡಿಯೂರಪ್ಪನವರು 2008ರಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಬಾಗಿಲನ್ನ ತೆರೆದ್ರು ಅಂತ ಏನಿದೆ, ಆ ಬಿಜೆಪಿಯ ಬಾಗಿಲನ್ನ ತೆರೆಯಲಿಕ್ಕೆ ಡಿ ಸುಧಾಕರ್ ಅವರ ಪಾತ್ರ ಕೂಡ ಇತ್ತು. ಯಾಕೆ ಅಂದ್ರೆ ಅವತ್ತಿನ ಸರ್ಕಾರ ರಚನೆಗೆ ಪಕ್ಷೇತರ ಶಾಸಕರಾದಂತಹ 5 ಜನ ಶಾಸಕರಲ್ಲಿ ಡಿ ಸುಧಾಕರ್ ಅವರು ಕೂಡ ಒಬ್ಬರಾಗಿದ್ರು. ಡಿ ಸುಧಾಕರ್ ಅವರ ಆ ಟೀಮ್ ಏನು ಯಡಿಯೂರಪ್ಪನವರಿಗೆ ಬೆಂಬಲ ಕೊಡ್ತು. ಅವತ್ತು ಏನು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಡಿ ಸುಧಾಕರ್ ಸೇರಿದಂತೆ ಗೂಳಿಹಟ್ಟಿ ಶೇಖರ್ ಶಿವರಾಜ್ ತಂಗಡಿಗೆ 5 ಜನ ಪಕ್ಷೇತರ ಶಾಸಕರು ಕೂಡ ಕಾರಣರಾಗಿದ್ದು. ಹಾಗಾಗಿ ಏನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಬಿಜೆಪಿ 3 ಪಕ್ಷಗಳಲ್ಲೂ ಕೂಡ
ಇವರ ಸ್ನೇಹಿತರು, ಇವರ ಆಪ್ತರು ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಅಭಿಮಾನೋತ್ಸವ ಆದ ಬಳಿಕ ಚಿತ್ರದುರ್ಗದಲ್ಲಿ ಎಷ್ಟೋ ಜನ ಬಿಜೆಪಿಯ ಪ್ರಮುಖ ನಾಯಕರು, ಶಾಸಕರು, ಅಷ್ಟೇ ಅಲ್ಲದೆ ಮಾಜಿ ಸಚಿವರು, ಇವರ ಆಪ್ತರು ಕೂಡ ಇಲ್ಲೇ ತಂಗಿರೋದ್ರಿಂದಾಗಿ ಅವರು ಕೂಡ ಇವತ್ತು ಅವರ ಅಂತಿಮ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಸೌಖ್ಯ. ರಾಜಶೇಖರ್ ಅವರ ಕುಟುಂಬದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ಕೊಡೋದಾದ್ರೆ? ಪ್ರಮುಖವಾಗಿ ಈಗಾಗಲೇ ಇವರ ಕುಟುಂಬ ವರ್ಗದಲ್ಲಿ ಇವರ ಪತ್ನಿ ಅರ್ಶಿನಿ ಮತ್ತು ಪುತ್ರ ಸುಹಾಸ್ ಮತ್ತು ಪುತ್ರಿ 3 ಜನ ಈಗಾಗಲೇ ಇರುವಂತದ್ದು. ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವರ ಚಿಕ್ಕಪ್ಪಂದಿರು ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಪಾರ್ಥಿವ ಶರೀರದ ಜೊತೆ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಚಳ್ಳಕೆರೆಯ ಮನೆಯಲ್ಲಿ ಯಾರೂ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಸೌಖ್ಯ. ಓಕೆ ರಾಜಶೇಖರ್, ಈಗ ಇಷ್ಟು ದಿನದಿಂದ 1 ತಿಂಗಳಿಂದ ಅವರು ಬೆಡ್ ರಿಡನ್ ಆಗ್ಬಿಟ್ಟಿದ್ರು, ಆಸ್ಪತ್ರೆಯಲ್ಲೇ ದಾಖಲಾಗಿದ್ರಲ್ಲ, ಹಾಗಾಗಿ ಮನೇಲಿ ಯಾರು ನೋಡ್ಕೊಳ್ತಾ ಇದ್ರು? ಅಥವಾ ಈಗ ಆಸ್ಪತ್ರೆಯಲ್ಲಿ ಅಂತ ಬಂದ್ರೆ ಅವ್ರನ್ನ ಪ್ರಮುಖವಾಗಿ ಅವ್ರ ಸಹೋದರ ಯಾರಾದ್ರೂ ಇದ್ರಾ? ಬರೀ ಅವರ ಹೆಂಡತಿ ಪುತ್ರಿಯರೇ ನೋಡ್ಕೊಳ್ತಾ ಇದ್ರ? ಹೇಗೆ, ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ರು ಅಂತ ಅವ್ರ ಬಗ್ಗೆ? ಈಗಾಗಲೇ ಅವರು ಕೋಮಾಕ್ಕೆ ಹೋದಂದಿನಿಂದಲೂ ಕೂಡ ಅವರ ಪತ್ನಿಯಾದಂತಹ ಅರ್ಶಿಣಿಯವರಿಗೆ ಮಾತ್ರ ಆಸ್ಪತ್ರೆಯ ಒಳಭಾಗದಲ್ಲಿ ಪ್ರವೇಶವನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಪುತ್ರ ಮತ್ತು ಪುತ್ರಿ ಇಬ್ಬರು ಕೂಡ ಮತ್ತು ಅಳಿಯ ಕೂಡ ಅಲ್ಲೇ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಚಳ್ಳಕೆರೆಯ ನಿವಾಸದಲ್ಲಿ ಯಾರೂ ಇರಲಿಲ್ಲ, ಖಾಲಿ ಇತ್ತು. ಕೆಲವು ಸಂಬಂಧಿಕರಷ್ಟೇ ಈ ಒಂದು ಮನೆಯಲ್ಲಿ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಇನ್ನೇನು ಮಧ್ಯಾಹ್ನದ ವೇಳೆಗೆ ಪಾರ್ಥಿವ ಶರೀರದ ಜೊತೆಗೆ ಕುಟುಂಬ ಸದಸ್ಯರೆಲ್ಲರೂ ಬರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಧಿಕೃತವಾಗಿ ಎಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅನ್ನೋ ಕುರಿತಾಗಿಯೂ ಕೂಡ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಜಶೇಖರ್. ನಾನು ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನೋಡಿ, ಹಿರಿಯೂರು ಕ್ಷೇತ್ರದ ಶಾಸಕರಾಗಿ, ಸಚಿವರಾಗಿ ಸೇವೆ ಸಲ್ಲಿಸಿದಂಥ ಡಿ ಸುಧಾಕರ್ ಅವರು ಇನ್ನಿಲ್ಲ. ಅವರ ಕುಟುಂಬಸ್ಥರನ್ನ ಅಗಲಿದ್ದಾರೆ. ಜೊತೆಗೆ ಅವರು ಬರೀ ಇಡೀ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬದಲಿಗೆ ಇಡೀ ರಾಜ್ಯದ ರಾಜಕಾರಣಕ್ಕೆ ಅಂದರೆ ಬೇರೆ ಬೇರೆ ಪಕ್ಷದ ಪಕ್ಷಾತೀತ ನಾಯಕರಿಗೂ ಕೂಡ ಆಪ್ತರಾಗಿ ಗುರುತಿಸ್ಕೊಂಡಿದ್ರು. ಯಡಿಯೂರಪ್ಪನವ್ರಿಗೂ ಕೂಡ ಆಪ್ತರಾಗಿದ್ರು. ಆಗೊಮ್ಮೆ ಸರ್ಕಾರ ರಚನೆ ಆಗೋದಕ್ಕೆ ಅವರು ಕೂಡ ಕಾರಣೀಕರ್ತರಾಗಿದ್ರು. ಹಾಗಾಗಿ ಯಡಿಯೂರಪ್ಪನವ್ರಿಗೂ ಕೂಡ ಸುಧಾಕರ್ ಅಂತ ಅಂದರೆ ಮತ್ತೊಂದು ರೀತಿಯ ಅಭಿಮಾನವೇ ಇತ್ತು. ಚಿತ್ರದುರ್ಗದಲ್ಲಿ ನಿನ್ನೆ ಅಷ್ಟೇ ಅಭಿಮಾನೋತ್ಸವ ಕಾರ್ಯಕ್ರಮ ನೆರವೇರಿದೆ. ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಡಿ ಸುಧಾಕರ್ ಅವರು ಕೂಡ ಅಂದ್ಕೊಂಡಿರ್ತಾರೆ. ಬಟ್ 1 ತಿಂಗಳಿಂದ ಅವರು ಆಸ್ಪತ್ರೆ ಪಾಲಾಗ್ಬಿಟ್ಟಿದ್ರು, ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಹಾಗಾಗಿ ಯಾವುದೇ ಕಾರ್ಯಕ್ರಮಗಳಾಗಲಿ, ಯಾವುದೇ ಸಭೆ ಸಮಾರಂಭಗಳಾಗಲಿ ಅದೆಲ್ಲದರಿಂದನೂ ಕೂಡ ದೂರ ಉಳಿದುಕೊಂಡು ಆಸ್ಪತ್ರೆಯಲ್ಲೇ 1 ತಿಂಗಳ ಕಾಲ ದೂಡಿದ್ರು. ಅವರಿಗೆ ಒಂದು ರೀತಿ ಆದಂಥ ಹಿಂಸೆಯನ್ನು ಯಾರಿಗೂ ಕೂಡ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಆಸ್ಪತ್ರೆಯಲ್ಲಿ ಕಳೆದಂಥವರಿಗೆ ಗೊತ್ತಿರುತ್ತೆ ಆ ಒಂದು ಪರಿಸ್ಥಿತಿ. ಒಂದು ಹೋಗ್ಬಿಡ್ಬೇಕು, ಇಲ್ಲ ಅಂತ ಅಂದರೆ ಮನೇಲಿರಬೇಕು, ಚಿಕಿತ್ಸೆ ಆದರೂ ಫಲಕಾರಿಯಾಗಬೇಕು, ಇಂಥ ಒಂದು ಮನಸ್ಥಿತಿ ಬಂದುಬಿಟ್ಟಿರುತ್ತೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂಥವ್ರಿಗೆ. ಡಿ ಸುಧಾಕರ್ ಅವರು ಕೂಡ ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ ಅಂತಲೇ ಅಂದ್ಕೊಳ್ತಾ ಇದ್ರು ಕುಟುಂಬಸ್ಥರು. ರಾಜಕಾರಣಿಗಳು ಕೂಡ ಅವ್ರನ್ನ ಭೇಟಿಯಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು, ಇಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ ಅವರು, ಏನು ಸಮಸ್ಯೆ ಇಲ್ಲ, ಸುಮ್ಮನೆ ಅವರು ನಿಧನರಾದ್ರು, ಆರೋಗ್ಯದಲ್ಲಿ ಏರುಪೇರು, ಯಾರು ಕೂಡ ದಯವಿಟ್ಟು ಆ ರೀತಿಯಾಗಿ ಸುದ್ದಿ ಹಬ್ಬಿಸ್ಬೇಡಿ ಅಂತೇಳಿ ಖುದ್ದಾಗಿ ಅನೇಕ ರಾಜಕಾರಣಿಗಳೇ ಅವ್ರನ್ನ ಮಾತನಾಡಿಸಿ ಬಂದ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬಟ್ ಅವರಿಗೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಶಸ್ತ್ರಚಿಕಿತ್ಸೆ ಆಗಬೇಕಿತ್ತು, ಅಷ್ಟರೊಳಗೇನೆ ಅವರು ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಿನ ಜಾವ 3:15 ಸುಮಾರಿಗೆ ಮೃತಪಟ್ಟಿದ್ದಾರೆ. ಈಗಾಗಲೇ ರಾಜಶೇಖರ್ ಹೇಳಿದಾಗೆ ಬರೀ